ಜಿಲ್ಲೆಯ ಕರಾವಳಿ ಮಧ್ಯಭಾಗ ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಎನ್ನುವುದು ಹಳೆ ಕೂಗು. ಜಿಲ್ಲೆಯ ಹೋರಾಟಗಾರರು ಕೂಗುತ್ತಿದ್ದಾರೆ ಹೊರತು ಈ ವಿಷಯದಲ್ಲಿ ಸರ್ಕಾರ ಒಂದಿಂಚೂ ಚಲಿಸದಂತೆ ಕಾಣುತ್ತಿಲ್ಲ. ಸರ್ಕಾರ ಇಲ್ಲಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಂತೂ ಕೊಡಲಿಲ್ಲ. ಆದರೆ ಕನಿಷ್ಠ ಇಲ್ಲಿರುವ ತಾಲೂಕಾಸ್ಪತ್ರೆಗಾದರೂ ಒಂದಿಷ್ಟು ಹೆಚ್ಚುವರಿ ವೈದ್ಯರ ಸೇವೆ ಕಲ್ಪಿಸಬೇಕಿತ್ತಲ್ಲವೇ? ಆದರೆ ಸರ್ಕಾರ ಬೇರೆಯೇ ಹೆಜ್ಜೆಯನ್ನಿಟ್ಟಿದ್ದು ಇಲ್ಲಿರುವ ವೈದ್ಯರನ್ನೇ ವರ್ಗಾವಣೆ ಮಾಡಲು ಸಜ್ಜಾಗಿದೆ. ಈಗಾಗಲೇ ಸರ್ಕಾರದ ಆರೋಗ್ಯ ಇಲಾಖೆ ವರ್ಗಾವಣೆ ಪಟ್ಟಿ ಸಿದ್ಧಪಡಿಸಿಕೊಂಡಿದ್ದು ಕುಮಟಾ ಸರ್ಕಾರಿ ಆಸ್ಪತ್ರೆಯ 5 ವೈದ್ಯರನ್ನು ವರ್ಗಾವಣೆ ಮಾಡಲು ಕೌನ್ಸಿಲಿಂಗ್ಗೆ ತಯಾರಿ ನಡೆಸಿದೆ. ಕುಮಟಾ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್, ಎಲುಬು ತಜ್ಞ ಡಾಕ್ಟರ್ ಸದಾನಂದ್ ಪೈ, ಚರ್ಮರೋಗ ತಜ್ಞೆ ಡಾಕ್ಟರ್ ಸುಮಲತಾ, ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪಾಂಡುರಂಗ್ ದೇವಾಡಿಗ ಹಾಗೂ ದಂತ ವೈದ್ಯ ಡಾಕ್ಟರ್ ಕೇಶವ್ ಭಟ್ ಇವರು ಸರ್ಕಾರದ ವರ್ಗಾವಣೆ ಪಟ್ಟಿಯಲ್ಲಿದ್ದಾರೆ. ಮೊದಲೇ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆ. ನಿಜಕ್ಕೂ ಇಲ್ಲಿಗೆ ಹೆಚ್ಚುವರಿ ವೈದ್ಯರ ಅಗತ್ಯತೆ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನಕ್ಕೆ 800 ಜನ ರೋಗಿಗಳು ಆಸ್ಪತ್ರೆಗೆ ಬರುತ್ತಾರೆ. ಆದರೆ ಸರ್ಕಾರ ಜನ ಮರಳೋ ಜಾತ್ರೆ ಮರಳೋ ಎನ್ನುವಂತೆ ಇಲ್ಲಿನ ತಜ್ಞ ವೈದ್ಯರನ್ನು ವರ್ಗಾಯಿಸಲು ಸಿದ್ಧತೆ ನಡೆಸಿದ್ದು ಮುಂದೆ ಜನರ ಕೆಂಗಣ್ಣಿಗೆ ಗುರಿಯಾಗಲಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.